ಹಬ್ಬ ಹಿಂದೂರ್ಗ ಹಬ್ಬ ಹಬ್ಬ ರೀ ಇದು. ಅಯ್ಯೋ ಅವಲಕ್ಕಿನ ಅನ್ನಲ್ಲ ನೀವು. ಆಹಾ ಅವಲಕ್ಕಿ ಬಾತ್ ಅಂತೀರ. ಮೇಡಮ್ನವ್ರೆ ಅವಲಕ್ಕಿ ಬಾತ್ಗೆ ಐಟಮ್ಸ್ ಹೇಳಿ. ಬನ್ನಿ ಹೇಳ್ತೀನಿ. ಈಗ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಇಂಗು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣಸಿನಕಾಯಿ, ಈರುಳ್ಳಿ, ಬಟಾಣಿ, ಕ್ಯಾರೆಟ್, ಕ್ಯಾಪ್ಸಿಕಮ್, ಬೀನ್ಸು, ತೆಂಗಿನಕಾಯಿ ತುರಿ, ಒಂದ್ ನಿಂಬೆಹಣ್ಣು ಹಿಂಡಿಟ್ಕೊಂಡಿದೀನಿ, ಕರ್ಬೇವು, ಕೊತ್ಮಿರಿ, ಅವಲಕ್ಕಿ. ಏನ್ ಮಾಡ್ತಾ ಇದೀರ ಮೇಡಮ್? ಈಗ ಸ್ಟವ್ ಹಚ್ಕೊಂಡು ಒಗ್ಗರಣೆಗೆ ಇಟ್ಕೊಂಡ್ಬಿಡೋಣ. ಸರಿ. ಈಗ ಒಗ್ಗರಣೆಗೆ ಎಣ್ಣೆ ಹಾಕೊಂತೀನಿ. ಎಷ್ಟ್ ಹಾಕಂತ ಇದೀರಾ? ಒಂದ್ 2-3 ಸೌಟು, ಚಿಕ್ಕ ಸೌಟಲ್ಲಿ. ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇನೆ ಚೆನ್ನಾಗಿರೋದು, ಯಾಕಂದ್ರೆ ಒಣಗೋಗ್ಬಿಡುತ್ತೆ, ಆಮೇಲೆ ಗಟ್ಟಿ ಆಗುತ್ತೆ. ಸರಿ ಸರಿ. ಸಾಸಿವೆ ಕೊಡ್ರಿ. ತಗೊಳ್ಳಿ. ಸಾಸಿವೆ ಎಷ್ಟ್ ಹಾಕ್ತಾ ಇದೀರಾ? 1 ಸ್ಪೂನ್ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಜೀರಿಗೆ ಎಲ್ಲ ಮಿಕ್ಸ್, ಇಂಗು ಎಲ್ಲ ಮಿಕ್ಸ್ ಎಲ್ಲ 1 ಸ್ಪೂನ್ ಹಾಕಿ. ಇಂಗು ಸ್ವಲ್ಪ, ಇಂಗು ಮಾತ್ರ ಚಿಕ್ಕಿಯಷ್ಟು. ಕಡಲೆಬೇಳೆ ಈ ತರ ಆಗಿರ್ಬೇಕು, ಗೋಲ್ಡನ್ ಕಲರ್ ಬಂದಿದೆ. ಸರಿ. ಈಗ ಹಸಿಮೆಣಸಿನಕಾಯಿ ಹಾಕೊಳ್ಳೋಣ. ಹಸಿಮೆಣಸಿನಕಾಯಿ ಎಷ್ಟು ಹಾಕ್ತಾ ಇದೀರಾ? 4-5 ಇದೆ. ಹಾಕಿ. ಉದ್ದುದ್ದು ಹಚ್ಚಿಟ್ಕೊಂಡಿದ್ದೀನಿ. ಓಹೋ ಸರ್ ತೆಗಿತಾ ಇದೆ. ಈರುಳ್ಳಿ ಕೊಡಿ. ಈರುಳ್ಳಿ ಎಷ್ಟು ಹಾಕ್ತಾ ಇದೀರಾ ಮೇಡಮ್? ದಪ್ಪ ಸೈಜ್ ಒಂದು ಈರುಳ್ಳಿ. ನೋಡಿ ಸ್ವಲ್ಪ ಫ್ರೈ ಆಗ್ಲಿ. ಆದ್ರೆ ಸಾಕು. ತರಕಾರಿಗಳು ಹಾಕೊಳ್ಳೋಣ. ಅದು ತರಕಾರಿ ಜೊತೆನಲ್ಲಿ ಇನ್ನೂ ಚೆನ್ನಾಗಿ ಫ್ರೈ ಆಗುತ್ತೆ. ಹೌದು. ಸರಿ ಮೇಡಮ್ ಅವರೇ, ತರಕಾರಿ. ಕ್ಯಾರೆಟ್ ಎಷ್ಟು? 1 ಬೌಲ್ ಇದೆ. ಸರಿ. 2 ಕ್ಯಾರೆಟ್. ಬೀನ್ಸ್. ಬೀನ್ಸ್ ಎಷ್ಟು ಮೇಡಮ್ ಅವರೇ? ಅದು ಒಂದು 10 ಇದೆ. ಅದೊಂದು ಅರ್ಧ ಬೌಲ್ ಒನ್ನೆ. ಬಟಾಣಿ. ಬಟಾಣಿ ಹಾಕ್ತಾ ಇದ್ರಾ? ಒಳ್ಳೆ ಸೂಪರ್ ಟೇಸ್ಟ್ ಕೊಡುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊಡಿ. ತಗೊಳ್ಳಿ ಮೇಡಮ್. ಇದು 1 ಸ್ಪೂನ್ ಇದೆ. ಸಾಕು ಅಷ್ಟೇನೆ? ಸಾಕು. ಇದು ಹಸಿ ವಾಸನೆ ಎಲ್ಲ ಹೋಗಿ. ಕರ್ಬೇವು ಹಾಕೋಣ. ಕರ್ಬೇವು ಹಾಕಿ. ಕ್ಯಾಪ್ಸಿಕಮ್ ಹಾಕೊಂತಿದ್ದೀನಿ. ಹಾಕೊಳ್ಳಿ 1 ಕಪ್. ನೋಡಿ, ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಸ್ವಲ್ಪ ಉಪ್ಪಿಡಿಲಿ ಅಂತ ಉಪ್ಪು ಹಾಕ್ತಾ ಇದ್ದೀನಿ. 1 ಸ್ಪೂನ್ ಅಷ್ಟು ಹಾಕ್ತೀನಿ, ಬೇಕಾದ್ರೆ ಆಮೇಲೆ ಹಾಕೋಬಹುದು. ಸರಿ ಸರಿ. ಚೆನ್ನಾಗಿರುತ್ತೆ, ಅದಕ್ಕೆ 1 ಸ್ಪೂನ್ ಸಕ್ಕರೆ ಹಾಕ್ತೀನಿ. ಸಾಕು 1 ಸ್ಪೂನ್? ಸಾಕು. ಸರಿ ಸರಿ. ಬನ್ನಿ, ಅದಕ್ಕೆ 1 ಸ್ಪೂನ್ ಸಕ್ಕರೆ ಹಾಕೊಂಡ್ರೆ ಟೇಸ್ಟ್ ಮಾತ್ರ ತುಂಬಾ ಸೂಪರ್ ಆಗಿರುತ್ತೆ. ನೀವು ಟ್ರೈ ಮಾಡಿ. ಈಗ ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ. ಇದು ಫ್ರೈ ಆಗಿದೆ. 1 ಬೌಲು ಅವಲಕ್ಕಿಗೆ 1 ಬೌಲ್ ನೀರು, ತೆಂಗಿನಕಾಯಿ ತುರಿ. ತೆಂಗಿನಕಾಯಿ ಎಲ್ಲ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಲ್ವಾ? ಹೌದು. ಫ್ರೈ ಆಗಿದೆ ಅಂತ ಗೊತ್ತಾಗೋದಕ್ಕೆ ಈ ತರ ಮುಟ್ ನೋಡಿದ್ರೆ ಎಲ್ಲ ನೆಕ್ಕದಾಗಿರುತ್ತೆ. ನೀರ್ ಎಷ್ಟು ಹಾಕ್ಬೇಕು ಇದಕ್ಕೆ? ಈ ಬೌಲಲ್ಲಿ 1 ಬೌಲ್ ಅವಲಕ್ಕಿ ತಗೊಂಡಿದೀನಿ, ಅದೇ ಬೌಲಲ್ಲಿ 1 ಬೌಲು ನೀರ್ ತಗೊಂಡಿದೀನಿ, ಅದನ್ನ ಹಾಕ್ಬೇಕು. ಅದು ಕರೆಕ್ಟ್ ಆಗುತ್ತಾ? ಕರೆಕ್ಟ್ ಆಗುತ್ತೆ. ಸರಿ ಸರಿ. ಅಂದ್ರೆ ನೀರು ಹೆಚ್ಚುನೂ ಆಗಲ್ಲ ಕಡಿಮೆನೂ ಆಗಲ್ಲ. ಹೌದು. ಇದು ಸ್ವಲ್ಪ ಕುದಿ ಬಂದ್ಮೇಲೆ ಅವಲಕ್ಕಿ ತೊಳೆದ್ಬಿಟ್ಟು ಹಂಗೆ ಹಾಕ್ಬಿಡೋಣ. ಸರಿ. ನೋಡಿ, ಈ ಸ್ಟೇಜ್ ಅಲ್ಲಿ ಉಪ್ಪೇನಾದ್ರೂ ಕಡಿಮೆ ಅನ್ಸಿದ್ರೆ ಉಪ್ಪು ಹಾಕಲಿ ಸ್ವಲ್ಪ, ನಿಮ್ಗೆ ಎಷ್ಟು ಬೇಕು ಅಷ್ಟು ಆಗ್ಬೋದಿಲ್ಲ. ಇದು ಕುದಿಯೋದಕ್ಕೆ ಇಟ್ಟಿದೀವಿ. ಕುದ್ದಾದ್ಮೇಲೆ ಅವಲಕ್ಕಿ ತೊಳೆದ್ಬಿಟ್ಟು ಹಾಗೆ ಹಾಕ್ಬಿಡ್ಬೇಕು, ನೆನೆಯೇ ಇಡಬಾರ್ದು ಅದನ್ನ. ನೆನೆ ಇಟ್ಟರೆ ಮೆತ್ಕ ಹೋಗುತ್ತೆ. ಹೌದು, ಚೆನ್ನಾಗಲ್ಲ. ಸರಿ ಮೇಡಮ್ ನಾವೇ. ಮೇಡಮ್ ನವರೇ ಮರಳ್ತಾ ಇದೆ ನೋಡಿ. ಓಹೋ. ಈಗ ಈ ಸ್ಟೇಜ್ ಅಲ್ಲಿ ಅವಲಕ್ಕಿನ ತೊಳೆದ್ಬಿಟ್ಟು ಸುಮ್ನೆ ತೊಳೆದ್ಬಿಟ್ಟು ಹಂಗ ಹಾಕ್ಬಿಡೋದಷ್ಟೇ. ಹಾಕ್ಲಿ ನೀರು. ಇಷ್ಟೇನಾ ಮೇಡಮ್ ನವರೇ? ಸಾಕಷ್ಟೇ. ನಿಧಾನವಾಗಿ ಹಾಕಿ. ಈ ನೀರನ್ನ ನಾವು ವೇಸ್ಟ್ ಮಾಡೋದಿಲ್ಲ, ಈ ಗಿಡಗಳಿಗೆ ಹಾಕ್ತಿವಿ. ಈಗ ನಿಂಬೆಹಣ್ಣು ರಸ ಹಾಕ್ತಾ ಇದೀನಿ. ಹಾಕಿ. ಈಗ ಸ್ವಲ್ಪ ಕೊತ್ತಂಬರಿ.
ಹಾ ಸರಿ. ಹಾಕಿ ತಿರುಗಿಸ್ಬಿಟ್ಟು ಮುಚ್ಚಿಟ್ಬಿಡ. ಹಾ ಈಗ ಇದನ್ನ ಮುಚ್ಚಿಟ್ಬಿಡೋಣ, ವಿಸಲ್ ಹಾಕದ್ ಬೇಡ. ಹಾ ಎಷ್ಟು ನಿಮಿಷ ಮುಚ್ಚಿಡ್ಬೇಕು ಮೇಡಮ್ ನವರೇ? ಸಣ್ಣ ಉರಿ ಮಾಡ್ಬಿಟ್ಟು ಒಂದ್ 5 ನಿಮಿಷ ಬಿಟ್ಬಿಡೋಣ. ಹಾ ಸಾಕ, ಒಂದ್ 5 ನಿಮಿಷ ಸಾಕು ಸಾಕು. ಹಾ ಸರಿ. ಓ ಅಂದ್ರೆ ಈ ನೀರೆಲ್ಲ ಹಿಂಗ್ಬಿಡುತ್ತೆ, ಅದೇನೆ ಅವಲಕ್ಕಿ ಎಲ್ಲ ನೀರೆಲ್ಲ ಹಿಂಗ್ಬಿಡುತ್ತೆ. ಹಾ ನೋಡಿ, ನೀರೇನ್ ಹಾಕ್ಬೇಡಿ ಎಕ್ಸ್ಟ್ರಾ. ನೀವು ನಾವ್ 1 ಕಪ್ ನೀರ್ ಹಾಕಿದ್ವಲ್ಲ ಅದೇ ಸಾಕು. ಯಾಕೆಂದ್ರೆ ಇಲ್ಲಾಂದ್ರೆ ಜಾಸ್ತಿ ಹಾಕಿದ್ರೆ ನೀರು ತುಂಬಾ ಜಾಸ್ತಿ ಆಗುತ್ತೆ, ಆಮೇಲೆ ಮುದ್ದೆ ಆಗುತ್ತೆ. ಹೌದು. ಆಗಿದೆ ಮೇಡಮ್ ನವರೇ? ಆಗಿದೆ. ಈಗ ಓಪನ್ ಮಾಡೋಣ. ಹಾ ಆಹಾ ಸಕ್ಕತ್ತಾಗಿ ಬಂದಿದೆ ಮೇಡಮ್ ನವರೇ. ಈಗ 2 ಸ್ಪೂನ್ ತುಪ್ಪ ಹಾಕೊಳ್ಳೋಣ. ತುಪ್ಪ ಯಾಕೆ ಮೇಡಮ್ ನವರೇ ಹಾಕೋದು? ಟೇಸ್ಟ್ ಚೆನ್ನಾಗಿರುತ್ತೆ. ಆಹಾ ಅವಲಕ್ಕಿ ಬಾತ್. ತುಪ್ಪ ಹಾಕಿದ್ದಾಗಿದೆ. ಹಾ. ಈಗ ತಿರ್ಗಿಸ್ಕೊಂಡ್ಬಿಡೋಣ. ಹಾ ಸರಿ, ತಿರುಗಿಸ್ಕೊಳ್ಳಿ. ಆಹಾ ಒಳ್ಳೆ ಪರಿಮಳ ಬರ್ತಾ ಇದೆ. ಹಾ ನೋಡಿ, ಆ ತುಪ್ಪದ ಪರಿಮಳ ನೋಡ್ರಿ, ಉದುರುದ್ರಾಗಿದೆ. ಹಾ ಹೌದು. ನೋಡ್ರಿ. ಮೇಡಮ್ ನವರೇ, ಈ ತರ ಮಾಡಿದ್ರೆ ಯಾವ ಮಕ್ಕಳು ತಿನ್ನಲ್ಲ. ಬೇಡ ಬೇಡ ಅಂತಿರ್ತಾರಲ್ಲ ಅವಲಕ್ಕಿ, ಈ ತರ ಮಾಡಿದ್ರೆ ಎಲ್ರು ತಿಂತಾರೆ, ದೊಡ್ಡವರು ಮಕ್ಳುಗಳು ಎಲ್ರು. ಒಳ್ಳೆ ಉದುದ್ರಾಗಿದೆ ಮೇಡಮ್ ನವರೇ, ತುಂಬಾ ಚೆನ್ನಾಗಿದೆ. ನೀವು ಡೆಫಿನೆಟ್ಲಿ ಇದನ್ನ ಟ್ರೈ ಮಾಡ್ಲೇಬೇಕು ಈ ತರ. ರೆಡಿಯಾಗಿದೆ. ಓ ಮಾಡಿ. ಅವಲಕ್ಕಿ ಬಾತ್ ರೆಡಿ ಆಯ್ತು ಮೇಡಮ್ ನವರೇ. ಹಾ ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ. ಅಪ್ಪ, ಏನ್ ಬಾಯಿಗೆ ಹಿಡ್ತಂದಂಗೆ ಹಾಗೆ ಕರ್ಗೋಗುತ್ತೆ. ಆ ತರಕಾರಿಗಳು ಅವೆಲ್ಲ ತುಂಬಾ ಚೆನ್ನಾಗಿ ಬೆಂದಿದೆ. ಆ ಬಟಾಣಿ ಅಂತೂ ಸೂಪರ್ ಆಗಿ ಬೆಂದಿದೆ, ಹಂಗೆ ಬಾಯಿಗೆ ಅದನಾಗ ಸಿಗ್ತಾ ಇದೆ. ಅಬ್ಬಾ, ಹಬ್ಬ ಹಿಂದೋರ್ಗ ಹಬ್ಬ ಹಬ್ಬ ರೀ ಇದು. ಇದು ಇದು ಬಾತ್ ಹೋದ್ರೆ ಅಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಹಾಗೆ ನೋಡಿ, ಇದೇ ತರ ನಿಮ್ಮ ಮಕ್ಕಳಿಗೆ, ನಿಮ್ಮ ಗಂಡದಿರಿಗೆ ಎಲ್ಲ ಮಾಡ್ಕೊಡಿ. ಯಾಕೆ ಅವ್ರು ಬೇಡ ಬೇಡ ಅಂತ ನೋಡೋಣ. ಇನ್ನ ಬೇಕು ಬೇಕು ಅಂತ ಅದನ್ನೇ ಕೇಳಿ ಕೇಳಿ ಮಾಡಿಸ್ಕೊಂಡು ತಿಂತಾರೆ. ಆಹಾ, ಇದ್ರ ಜೊತೆ ಮೊಸರು ಇದ್ರೆ ಇನ್ನ ಸೂಪರ್ ಆಗಿರುತ್ತೆ. ಮೇಡಮ್ ನವರೇ, ಸ್ವಲ್ಪ ಮೊಸರು ಕೊಡಿ ನೋಡೋಣ ಟೇಸ್ಟ್. ಮೊಸರು ಅಂತ ಟೇಸ್ಟ್ ಮಾಡ್ತೀನಿ. ಆಹಾ ಹಬ್ಬ, ಈ ತರ ಹಾಕೊಂಡು ಅಮೇಜಿಂಗ್. ಸ್ವರ್ಗ ಬಿಡ್ರಿ ರೀ, ಸ್ವರ್ಗ. ಅಷ್ಟು ಚೆನ್ನಾಗಿದೆ ರೀ. ಹಾಗೆ ನೀವು ನಿಮ್ಮ ಮಕ್ಕಳಿಗೆಲ್ಲ ಮಾಡ್ಕೊಡಿ, ಇದೇ ತರ ಮಾಡಿ. ಅವಾಗ ಅವರು ಹೇಗ್ ಬೇಡ ಅಂತ ನೋಡೋಣ. ನಾವು ಅವಲಕ್ಕಿ ಬಾತ್ ಮಾಡೋಣ ಅನ್ಕೊಂಡಿದ್ವು. ನಮ್ಗೆ ಭಯ ಆಗಿತ್ತು, ಹೇಗ್ ಬರುತ್ತೋ ಏನೋ ಅಂತ. ಈ ತರ ಮಾಡಿ ನೋಡ್ರಿ ನೀವು, ಅದು ಯಾಕೆ ಬರಲ್ಲ ನೋಡೋಣ. ಹಾಗೆ ಮುಂದಿನ ವಿಡಿಯೋದಲ್ಲಿ ಏನ್ ಬೇಕು ಅಂತ ಕಮೆಂಟ್ ಹಾಕಿ. ಅದು ಮಾಡೋದು ಅಲ್ಲದೆ ನಾನು ತಿಂದು ತೋರಿಸ್ತೀನಿ. ಕಮೆಂಟ್ ಹಾಕ್ತಿರಲ್ಲ ಮರಿಬೇಡಿ. ಹಾಗೆ ಸ್ವಾದಿಷ್ಟಮಯ ಆಹಾರಕ್ಕೆ ನಮ್ಮ ಸ್ವಾದ ಸುಪ್ರಸಾದ ಚಾನಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.